ಹಾಯ್, ಏನು ಶಿಷ್ಯ ಅಂದಿರಾ? ವೆಲ್ಕಮ್ ಬ್ಯಾಕ್ ಟು ಗಿರಿ ವ್ಲಾಗ್. ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಪಿಸೋಡ್ 2ಗೆ ಗುಂಡ್ಲುಪೇಟೆಯಿಂದ ಎಲ್ಲರಿಗೂ ಗಿರಿ ಮಾಡುವ ವಂದನೆಗಳು. ಎಪಿಸೋಡ್ 1 ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ಎಪಿಸೋಡ್ 1ನ ನೋಡಿ. ಆ್ಯಂಡ್ ಇದು ಎಪಿಸೋಡ್ 2 ಗುಂಡ್ಲುಪೇಟೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಊಟಿ ಬಂದ್ಬಿಟ್ಟು 75 ಕಿಲೋಮೀಟರ್ಸ್ ಇದೆ ಗುಂಡ್ಲುಪೇಟೆಯಿಂದ. ಸೊ ಆಲ್ಮೋಸ್ಟು ಬರ್ತಾ ಇರೋ ಗಾಡಿ ಈ ಕಡೆಗೆ ಕರ್ನಾಟಕಕ್ಕೆ ಬರೀ ಕೇರಳ ಗಾಡಿಗಳೇ ಬರ್ತಾ ಇದೆ ಗೈಸ್. ಬರೀ ಕೇರಳ, ಬರೀ ಟ್ರಕ್ಕು ಕಾರು ಅಂತದೆ. ಆಯಿತು. ಆಮೇಲೆ ಈ ಮುಂದೆ ಹೋಗ್ತಿರೋದು ವ್ಯಾಗನರೂ ಅಷ್ಟೇ ಕೇರಳ. ಈ ಬಂಡೀಪುರ ಬಂದ್ಬಿಟ್ಟು 2 ಸ್ಟೇಟು ಕನೆಕ್ಟ್ ಆಗುತ್ತೆ, ಒಂದು ತಮಿಳ್ನಾಡು ಮತ್ತು ಒಂದು ಕೇರಳ. ಗುಂಡ್ಲುಪೇಟೆ ವಂದನೆಗಳು ಪುರಸಭೆ. ವೆಲ್ಕಮ್ ಟು ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್. ಸೊ ಈ ಕಡೆ ರೈಟ್, ಇನೋವಾ ರೈಟ್ ಹೋಗ್ತಾ ಇದೆಯಲ್ಲ, ಆ ಕಡೆಯಿಂದ ಹಿಮವದ್ ಗೋಪಾಲ ಸ್ವಾಮಿ. ಸೊ ಅದೇ ಬೆಟ್ಟ ಇಲ್ಲ. ಓ ತಥಾ ತಥಾ ಯಾಕೆ ಯಾಕೆ ಸೊ ಆ ಬೆಟ್ಟ ಎಲ್ಲ ಯಾವ ಥರ ಕಾಣ್ತಾ ಇದೆ ನೋಡಿ. ಇನ್ನು ಬೆಳಗ್ಗೆ ಹೊತ್ತು ಬಂದ್ಬಿಟ್ರೆ ಫುಲ್ಲು ಫಾಗು. ನಾವು ಲೇಟ್ ಮಾಡಿದ್ರಿ ಸ್ವಲ್ಪ. ಯಾವ ಥರ ಇದೆ ನೋಡು ಗುರು, ವರ್ಣನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಟ್ಟ ಒಂದರಿಂದ ಒಂಥರ ಲೆವೆಲ್ ಆಗಿದೆ, ಒಂದರಿಂದ ಒಂಥರ ಲೆವೆಲ್ ಆಗಿದೆ ನೋಡಿ. ಯಾವ ಥರ ಇದೆ ಸ್ಟ್ರೆಚ್ಚು, ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿಗೆ ಎಂಡು. ಕಾರಲ್ಲಿ ಹೋದ್ರೂ ಈ ಥರ ಪೀಸಾಗೆ ಲೈವಲ್ಲಿ ಥರ ನೋಡ್ತಾ ಇದ್ದೀರಿ ಗುರು, ನಿಜವಾಗ್ಲೂ ಕ್ರೇಜಿ ಮ್ಯಾನ್. ಬರೀ ಎಲ್ಲ ಕೇರಳ ಗಾಡಿಗಳೇ ಗುರು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬಂಡೀಪುರ ಎಂಟ್ರಿ ಆಗ್ತಾ ಇದ್ದೀರಿ. ನೋಡ್ತಾ ಇರ್ಬೋದು ನೀವು, ರೈಟಲ್ಲೆಲ್ಲ ಸಫಾರಿ ಗಾಡಿಗಳು ನಿಂತೈತೆ. ಫಸ್ಟು ಬಂದ್ಬಿಟ್ಟು ಬಂಡೀಪುರ ಒಳಗಡೆ ಟಿಕೆಟ್ ಕೌಂಟ್ರ್ ಇತ್ತು, ಏನಪ್ಪ ಅಂದರೆ ಇದಕ್ಕೆ ಸಫಾರಿಗೆ. ಇವಾಗ ಬಂಡೀಪುರದಿಂದ ಈಚೆ ಕಡೆ ಮಾಡಿದ್ದಾರೆ. ಏನು ಗುರು, ಸನ್ಫ್ಲವರ್. ಓ ಏನು ಗುರು ಇಲ್ಲೆಲ್ಲ. ಓ ಇದಕ್ಕೆ ಬರೋದಕ್ಕೂ ಚಾರ್ಜಸ್ಸು. ಥ್ಯಾಂಕ್ ಯು ಸೋ ಮಚ್. ನಾವು ಬರೋಲ್ಲ. ರೈಟ್ 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 ರೈಟ್. ಇಲ್ಲಿ ನೋಡು ಮೋನಿ, ಎಲ್ಲ ಫೋಟೋ ಶೂಟ್ ಹೆಂಗೆ ಮಾಡ್ತಾವ್ರೆ. ಫೈನಲಿ ವಿ ಆರ್ ಎಂಟರ್ ಟು ಬಂಡೀಪುರ ಚೆಕ್ ಪೋಸ್ಟ್. ಇದು ನೋಡಿ, ಇದು ರೀಸೆಂಟಾಗಿ ಆಗಿರೋದು, ಆನೆ ಹೊಡೆದಿರೋದು. ಅಲ್ಲಿ ನೋಡು ಪೋಸ್ಟ್ರೇ ಹಾಕ್ಬಿಟ್ಟಿದ್ದಾರೆ. ಮುನಿ ಇದು ಹೆಂಗಾರ ಎತ್ತಬೇಕಲ್ಲ ಮುನಿ. ಸೊ ಇನ್ಸ್ಟಾ 360 ಆನ್ ಆಗಿದೆ. ಏಯ್ ಕ್ಯಾಮ್ರಾ ಆನ್ ಆಗೈತ ನೋಡ್ಬೇಕಲ್ಲ. ನೋಡ್ಬೇಕು ಕಣ ಮುನಿ. ಸೈಟಿಂಗ್ಗಳು ಹಾಕಬೇಕು, ಬರಬೇಕು. ಕ್ಯಾಮ್ರಾ ಆನಲ್ಲಿದೆ. ಇನ್ನ ಎಂಟ್ರಿ ಕಣೋ ಇದು. ಇನ್ನ ಒಂದು 18 ಕಿಲೋಮೀಟ್ರ್ ಇದ್ರೊಳಗಡೆ ಟ್ರಾವೆಲ್ ಮಾಡಬೇಕು. ಏನು ಘಾಟ್ ಸೆಕ್ಷನು ಮುನಿ. ರೈಟ್ ರೈಟ್ ರೈಟ್. ಆ ಬೋರ್ಡಲ್ಲೇ ಎಲಿಫೆಂಟ್ ಕ್ಯಾಪ್ಚರಿಂಗ್ ಅಂತ ಹಾಕಿದ್ರು. ಇಲ್ಲಿಂದ ಯಾವ್ದಾರ ಆನೆ ಕಾಣುತ್ತಾ, ಬರಬೇಕು. ಕ್ಯಾಮ್ರಾ ಆನಲ್ಲಿದೆ. 3 ಕಿಲೋಮೀಟ್ರ್ ಬಂದಿದ್ದೀರಿ ಬಂಡೀಪುರದಿಂದ. ಇನ್ನು ಯಾವ ಜಿಂಕೆ ಏನೂ ಕಾಣಲಿಲ್ಲ. ಹಿಲ್ ಸ್ಟೇಷನ್ ಹತ್ತುತ್ತಾ ಇದ್ದೀರಿ. ಕಾರ್ಗಳು ಸ್ಲೋ ಮೂವಿಂಗ್ ಆಗ್ತಾ ಇತ್ತು ಅಂದರೆ ಪಕ್ಕ ಸೈಟಿಂಗು ಅಂತ ಅಂದ್ಕೊಂಡ್ಬಿಡ್ಬೋದು. ಆನೆಗಳು ಸೈಟಿಂಗ್ ಆಗುತ್ತೆ, ನೋಡೋಣ. ಬೆಳಗ್ಗೆ ಹೊತ್ತು ಬರಬೇಕಾಗಿದ್ದು ಮೊನ್ನೆ. ಕರೆಕ್ಟಾಗಿ ಟೈಮ್ ಬಂದು 11:07 ಆಗಿದೆ.
ಇನ್ಸ್ಟಾ 360 ಆನಲ್ಲಿದೆ. ಹುಲಿ ಎಲ್ಲ, ಚಿರತೆ, ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಸಫಾರಿಗೆ ಹೋದರೆ 200% ಸಿಗುತ್ತೆ ಮೊನ್ನೆ. ಹುಲಿಗಳು ಏನಂದರೆ ಆ ಬೌಂಡ್ರಿ ಒಳಗಡೆನೇ ಇರುತ್ತೆ. ಅದು ಯಾವುದೇ ಇನ್ನೊಂದು ಹುಲಿ ಆ ಬೌಂಡ್ರಿಗೆ ಹೋಯ್ತು ಅಂದರೆ ಇಬ್ಬರು ಕಿತ್ಲಾಡ್ಕೊಂಬಿಡುತ್ತೆ. ಆ ಬೌಂಡ್ರಿಯಲ್ಲೇ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ ಹೊಟ್ಟೆ ಹಸಿವಾಯಿತು ಅಂದ್ರೇ ಜಿಂಕೆಗಳು ಎಲ್ಲಿದೆ, ಪ್ರಾಣಿಗಳು ಎಲ್ಲಿದೆ ಅಂತ ಅಲ್ಲಿ ಹುಡುಕಬರ್ತದೆ. ಅಷ್ಟೇ. ಅಷ್ಟೇ ಬೇಕಾಗಿರೋದು. ಇಲ್ಲಿ ಯಾವ್ದಾರ ಆನೆಗಳು ಕಾಣಬೇಕಲ್ವಾ, ನಿಂತ್ಕೊಬೇಕಲ್ವಾ? ಯಾಕೆ ಊಟಿ ಇನ್ನು 81 ಕಿಲೋಮೀಟರ್ಸ್ ಇದೆ ಅಂತ ಈ ಬೋರ್ಡಲ್ಲಿ ಹಾಕಿದ್ದಾರೆ, ಸೇವ್ ಟೈಗರ್. ಸೊ ಯಾರ ಫಾರೆಸ್ಟ್ ರೈಡ್ ಮಾಡ್ತಾಯಿತ್ತು ಅಂದರೆ ದಯವಿಟ್ಟು ನಿಲ್ಸೋದಕ್ಕೆಲ್ಲ ಹೋಗೋದಕ್ಕೆ ಒಂದು ಸ್ಲೋ ಮೂವಿಂಗಲ್ಲಿ ಗಾಡಿ ಓಡಿಸ್ತಾ ಇರಿ. ನಮಗಿನ್ನೂ ಯಾವುದು ಅನಿಮಲ್ಗಳು ಸೈಟಿಂಗ್ ಆಗಿಲ್ಲ, ಎಲ್ಲ ಹೊಂಟೋಗ್ಬಿಟ್ಟವೆ ಕಾಡೊಳಗಡೆ, ಇನ್ನು ರೋಡ್ ಹತ್ರ ಬಂದಿಲ್ಲ. ಇದೆಲ್ಲ ಫಾರೆಸ್ಟ್ ಗಾರ್ಡ್ದು ಕ್ವಾರ್ಟರ್ಸ್ಗಳು. ಸಾಯಂಕಾಲ ಆಯಿತು ಅಂದರೆ ಎಲಿಫೆಂಟ್ಗಳು ಸೈಟಿಂಗ್ ಆಗೇ ಆಗುತ್ತೆ 200% ಮೊನ್ನೆ ಪಕ್ಕ. 5:30-6 ಗಂಟೆಲೆಲ್ಲ ಫುಲ್ ಸೈಟಿಂಗ್ಗಳಾಗುತ್ತೆ. ಒಂದು ಜಿಂಕೆನೂ ಕಾಣಲಿಲ್ವಲ್ಲ ಗುರು. ಇದೆಲ್ಲ ಫುಲ್ಲು ಇದೆಲ್ಲ ಏನೇನೋ ಐತೆ ಗುರು. ಇಲ್ಲೆಲ್ಲ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಮನೆಗಳು. ಇದ್ಯಾವುದು ಮಂಗಳ ಅಂತ ಐತೆ. ಕೇರಳ ಗಾಡಿ, ಸಾರಿ TN ಗಾಡಿ, ತಮಿಳ್ನಾಡು. ಎಲ್ಲ ಕಾಡೊಳಗಡೆ ಹೊಂಟೋಗ್ಬಿಟ್ಟಿದೆ, ರೋಡ್ ಹತ್ರ ಯಾವುದೂ ಬಂದಿಲ್ಲ ಗುರು. ಮತ್ತೆ ನಾಳೆ ಇದೇ ರೋಡಲ್ಲಿ ಟ್ರಾವೆಲ್ ಮಾಡ್ತೀವಿ ಗೈಸ್. ಏನು ಒಂದು ಪ್ರಾಣಿನೇ ಇಲ್ವಲ್ಲೋ. ವೈ ಯಾವನೋ ಇವನು ಈ ಸ್ಪೀಡಲ್ಲಿ ಹೋಗ್ತಾನಲೇ. ಡೆಲ್ಲಿಗೆ ಹಾಕ್ರಿ ಮೊದಲು ಅವನ್ನ. ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಮಿನಿಮಮ್ 30-35 ಆ ವೇ ಅಲ್ಲೇ ಹೋಗಬೇಕು. ವಂದನೆಗಳು. ಸೊ ಇವಾಗ ನಾವು ತಮಿಳ್ನಾಡಿಗೆ ಎಂಟ್ರಿ ಕೊಡುತ್ತಿದ್ದೆ. ಅಯ್ಯೋ ನಕ್ಕೊಂಡು ಬಿತ್ತಲ್ಲೋ ಏಟು. ವಂದನೆಗಳು ಗೈಸ್. ಸೊ ಇಲ್ಲೇ ಒಂದು ಲೆಫ್ಟಿಗೆ ಹಾಕೊಂಡಿರೋಣ. ಗೋಪುರ ಬ್ಯಾಟ್ರಿನೂ ಖಾಲಿ ಆಯ್ತು. ಅಲ್ಲ ನವಿಲು ಅದೇನೋ ಹಂಗೆ ಕೂತೈತೆ ನವಿಲು. ಎಲ್ಲಿದೆ ನೋಡಿ ನವಿಲು ಇಲ್ಲಿ. ವಿಡಿಯೋ ತಗೊಂಡ. ಸೊ ವೆಲ್ಕಮ್ ಟು ತಮಿಳ್ನಾಡು, ಟೆರಿಟರಿ ಆಫ್ ತಮಿಳ್ನಾಡು, ನೀಲಗಿರಿ ಡಿಸ್ಟಿಕ್. ಸೊ ಇಲ್ಲಿಂದ ಏನಾರ ಪ್ರಾಣಿ ಗಿಣಿ ಏನಾರ ಸೈಟಿಂಗ್ ಆಗುತ್ತಾ ನೋಡುವ. ಏನು ಅಲ್ಲಿರೋ ಪ್ರಾಣಿ ಇಲ್ಲಿದೆ, ಇಲ್ಲಿರೋ ಪ್ರಾಣಿ ಅಲ್ಲಿದೆ. ಸೊ 2 ವೀಲರ್ಗೆಲ್ಲ ಏನು ಚೆಕಿಂಗ್ ಇಲ್ಲ ಗೈಸ್. ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಸೊ 2 ವೀಲರ್ಗೆಲ್ಲ ಏನು ನಥಿಂಗ್ ಟು ವರಿ. ಏನು ಗುರು ಇಲ್ಲಿಗೆ ಹಂಸ್ಗೆಲ್ಲ ಪೇಂಟ್ ಹೊಡೆದವ್ರೆ. ಇದೇನೋ ಓಲ್ಡ್ ಮನೆ ಅಲ್ಲ ಮನೆ. ಮೊನ್ನೆ ಪಕ್ಕ ಇಲ್ಲಿಂದ ಸೈಟಿಂಗ್ಗಳಾಗುತ್ತೆ. ಸೊ ಮಧುಮಲೈಗೆ ಎಂಟ್ರಿ ನೀಡಿದ್ದೇವೆ ಗೈಸ್. ಸೈಟಿಂಗ್ಗಳು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀರಿ. ನೋಡುವ, ಲೆಟ್ಸಿ. ಯಾವ್ದಾರ ಅನಿಮಲ್ ಕಾಣ್ರಪ್ಪ. ಹುಲಿ, ಚಿರತೆ, ಸಿಂಹ. ಇವನೇನು ಗುರು ಇಲ್ಲ ಹಾಕ್ಬಿಟ್ಟು ಇಲ್ಲಿ ಹುಚ್ಚೆ ಉಯ್ಯಕ್ಕೆ ಹೊಂಟೋಗ್ಬಿಟ್ನಾಗ. ಆನೆಗಳು ಕಾಣಬೇಕು ನಮಗೆ, ಆನೆ ಬರಬೇಕು. ಬಂಡೀಪುರದಲ್ಲಿ ಏನಂದ್ರೆ ಏನೂ ಕಾಣಲಿಲ್ಲ ಗೈಸ್. ಇವಾಗ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದೇವೆ. ಅಲ್ಲೊಂದು ನವಿಲೊಂದು ಕಾಣ್ತು. ಇಲ್ಲ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಾಣ್ತಾ ನಾನು. ಅಲ್ಲಿ ಕೋತಿ ಕಾಣ್ತು. ರೋಡ್ ಮಾತ್ರ ಮಸ್ತಾಗಿದೆ. ಮಳೆ ಸ್ವಲ್ಪ ಮಳೆ ಬಿದ್ದು ಫುಲ್ಲು ಲಶ್ ಗ್ರೀನ್ ಇದ್ಬಿಡ್ತು ಅನ್ನೋ ನೆಕ್ಸ್ಟ್ ಲೆವೆಲ್. ಮನೆಗೂ ದೇವ್ರು ಕಂಡ್ಬಿಟ್ಟ.
ಹಾಯ್, ಏನು ಶಿಷ್ಯ ಅಂದಿರಾ? ಆರಾಮಾ? ಏನು ಬಂಡೀಪುರದಲ್ಲಿ ಏನು ಇಲ್ಲಕ್ಕೆ ಇಲ್ಲ, ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದೀರಾ. ಬಂಡೀಪುರದಲ್ಲೂ ಕಾಣಿಸ್ಕೋಬೇಕು ನೀವೆಲ್ಲ. ಮಾತು ಸಹಿ. ಇವಾಗ ಹುಲಿ ಬೇಕು, ಹುಲಿ. ನನಗೆ ಇವಾಗ ಹುಲಿ ನೋಡಬೇಕು. ಹುಲಿ ಹೆಂಗೆ ಕ್ರಾಸ ಅಲ್ಲ ಮನೆ, ಹುಲಿ ಹೆಂಗೆ ನಡ್ಕೊ ಹೋಯ್ತಾ ಇರಬೇಕು. ಇದೆಲ್ಲ ಕಲ್ಪನೆಲೇ ಇರಲಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ಓಯ್ ಇಲ್ಲಿ ನೋಡು, ಇಲ್ಲೂ ಏನೋ ಜಿಂಕೆಗಳು ಈ ಥರ ಇಲ್ಲಿ. ನೀವು ಯಾಕೆ ಬಂಡೀಪುರಕ್ಕೆ ಬಂದಿಲ್ಲ? ಯಾಕೆ ಇಲ್ಲಿದ್ದೀರಾ? ಬನ್ನಿ ನೀವು ಹೆಂಗೆ ತಿಂತೈತೆ ನೋಡು. ನೋಡಿ ನೋಡಿ, ಹತ್ರದಿಂದ ನೋಡ್ಕೊಳ್ಳಿ ನೋಡ್ಕೊಳ್ಳಿ, ಇಲ್ಲಿಂದನೇ ನೋಡ್ಕೊಳ್ಳಿ. ನೋಡಿ ನೋಡಿ, ಚೆನ್ನಾಗಿ ಮೈ ಬೆಳೆಸ್ಕೊತೈತೆ ತಿಂದು ತಿಂದು. ಹುಲಿ ಬಂದು ಇದ್ರ ತಿಂದು ಅದ್ರ ಮೈ ಬೆಳೆಸ್ಕೊಳ್ಳುತ್ತೆ ಅಷ್ಟೇ ಕಾನ್ಸೆಪ್ಟು. ಲಾಜಿಕ್ ಮ್ಯಾನ್. ಇನ್ನು ಕಾಣಬೇಕು ಒಳ್ಳೆ ವ್ಯೂ. ಅಯ್ಯೋ ಲೋ, ನಾನು ಇನ್ಸ್ಟಾ 360ನೇ ಆನ್ ಮಾಡಿಲ್ಲ ಮೋನೇ. ಗಳು ಕ್ಯಾಪ್ಚರೇ ಆಗಿಲ್ಲ ಕಣೋ. ಥೋ, ಇಲ್ಲಿ ನೋಡು, ನೋಡಿ ನೋಡಿ ನೋಡಿ, ಈ ಥರ ಫೀಡ್ ಮಾಡೋದಕ್ಕೆ ಹೋಗ್ಬಾರ್ದು. ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಯಾವ ಥರ ಇದೆ ಗುರು ಜಿಂಕೆ. ಅಲ್ಲಿ ನೋಡಿ, ಏನಾರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಂದಿರೋದು. ಹಾಯ್ ಹಾಯ್, ನೋಡು ನೋಡು ಎಲ್ಲ ಮೊನ್ನೆ ಜಿಂಕೆಗಳು ನೋಡಬೇಕು. ಹಾಂ, ಒಂದು 35 ಐತೆ ಇಲ್ಲೇ. ಹಾಂ 35, ಇನ್ನು ಅಲ್ಲಿ. ಓಕೆ, ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ನ ಎಕ್ಸಿಟ್ ಮಾಡ್ತಾ ಇದ್ದೀವಿ ನಾವು. ಸೊ ವಣಕಮ್ ಎಲ್ರಿಗೂ. ತಮಿಳಲ್ಲಿ ಹೇಳ್ತಾ ಇದ್ದೀನಿ, ಅದೊಂದೇ ಗೊತ್ತಿರೋದು ಗುರು, ವಣಕಮ್ ಅಂತ ಅಂದ್ಬಿಟ್ಟು. ಹಾಂ, ಇವಾಗಿಂದ ಯಾವುದು ಸಿಗಲ್ಲ ಬಿಡು ಮೋನೆ. ಫಾರೆಸ್ಟ್ ಮುಗೀತು ಅಷ್ಟೇ. ಇವಾಗ ಊಟಿ ಕಡೆಗೆ ಪಯಣ ಗಾಯ್ಸ್. ಆನೆ, ನವಿಲು ಮತ್ತು ಏನಪ್ಪ ಜಿಂಕೆಗಳು ಅಷ್ಟೇ ಗಾಯ್ಸ್ ಕಾಣಿತ್ತು. ಅರ್ಲಿ ಮಾರ್ನಿಂಗ್ ನೀವು ಬೇಗ ಬನ್ನಿ, ನಮ್ಮಷ್ಟು ಟೈಮ್ ಇದು ಮಾಡೋದಕ್ಕೆ ಹೋಗಬೇಡಿ. ವೇ ಟು ಎಲಿಫೆಂಟ್ ಕ್ಯಾಂಪ್. ಸೊ ಎಲಿಫೆಂಟ್ ಕ್ಯಾಂಪು ಬರೋದಾದರೆ ಇಲ್ಲಿ ಬಂದು ಮಾರ್ನಿಂಗ್ 8:30 to 9 ಆ್ಯಂಡ್ ಈವ್ನಿಂಗ್ 5:30 to 6 ಅಷ್ಟೇ ಗೈಸ್. ಇಲ್ಲಿಂದ ಏನಾರು ಸೈಟಿಂಗ್ ಆಗುತ್ತಾ ನೋಡುವ. ಅಲ್ಲಿ ನೋಡೋ ನವಿಲು ನೋಡೋ, ಮರದ ಮೇಲೆ ಹೆಂಗೆ ಕೂತೈತೆ ಮನೆ. ಏನೆಲ್ಲ ಮರದ ಮೇಲೆ ನೀವು ಕುತ್ಕೊಂಡ್ಬಿಡ್ತು ಅಂದರೆ ನಾವೆಲ್ಲ ನೋಡೋದಕ್ಕೆ ಆಗಲ್ಲ. ಬನ್ನಿ ಕೆಳಗಡೆ ಇಳೀರಿ. ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು ನೋಡು. ಹಾಯ್, ನಮಸ್ಕಾರ ಎಲ್ಲರೂ, ಚೆನ್ನಾಗಿದ್ದೀರಾ? ಆನಲ್ಲಿ ರೆಕಾರ್ಡ್ ಆಗ್ತಿದ್ಯಾ? ಹಾಯ್. ನೀನೇನು ವಯಸ್ಸಾಗೋಯ್ತು ಅಂತ ಓಡಿಸೇ ಬಿಟ್ಟಲ್ಲ. ಏನೋ ಈ ಥರ ಜಿಂಕೆಗಳು ಇಲ್ಲಿ. ಏನು ಜಿಂಕೆಗಳು. ಬರಬೇಕು ಬೆಂಗಳೂರಿಗೆ ಬನ್ನಿ ನೀವು. ಎಲ್ಲೋ ಅಲ್ಲಿ ನೋಡಿ ಗುದ್ದಾಡ್ತಾ ಇರೋದು. ಕೊಂಬುಗಳು ಮುರ್ಕೊಂಬಿಟ್ಟಿರೋ ಅಪ್ಪ. ಆ ಕೊಂಬಿಗೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಮುನಿ? ಹಾಂ, ಅದಕ್ಕೆ 20,000 25,000ವರೆಗೂ ವ್ಯಾಲ್ಯೂ ಇದೆ ಅದು ಜಿಂಕೆ ಕೊಂಬಿಗೆ. ಆನೆ ಸಿಗಬೇಕು, ಕಾಡಾನೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ.